ಕಡಲು ಮುಗಿಲಾಗಿ ಮುಗಿಲು ಮಳೆಯಾಗಿ ಮಳೆಯು ಹೊಳೆಯಾಗಿ ಹೊಳೆಯು ನದಿಯಾಗಿ ಕಾಡು ಕಣಿವೆ ಬಯಲು ಸುತ್ತಿ ಸುಳಿದಂತೆ ಭಾರತಿ ಭಾರತಿ. ಬಿಂದು ಬಿಂದು ಹನಿ ಭೂಯನು ಸೇರಿ ತುಂಬಿತು ಚೇತನ ಮಣ್ಣಲ್ಲಿ ಬೀಜ ಕಣ್ಣನು ತೆರೆದು ಅರಳಿತು ಹೂವನ ಇವರು ಜೀವಧಾರೆ ಪಾತ್ರ ಅರಿತ ನೀರೇ ಇದು ಪ್ರೇಮ ಅನುರಾಗ ನೀರಿ ಎದಗು ಎದಗು ಮಾತು ಮೌನ ಹರಿದಂತೆ ಭಾರತಿ ಭಾರತಿ. ಮನೆತನ ಹೇಗನ್ಸ್ತು? ತುಂಬಿದ ಮನೆ, ಹಾಲಿನಂತ ಸಂಸಾರ. ಇವನೊಬ್ನೇ ದೃಷ್ಟಿ ಬೊಟ್ಟು. ನನ್ ಮಗಳನ್ನ ಪದೇ ಪದೇ ಹೇಗ್ ನೋಡ್ತಿದ್ದ ಗೊತ್ತಾ? ಅತ್ತೆ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಈಗ ಆ ವಿಷಯ ಬಿಡಿ, ಬೇರೆ ಏನಾದ್ರೂ ಮಾತಾಡಿ. ಭರತಣ್ಣ ಬಂದ. ಭರತಣ್ಣ ಅಣ್ಣ ಹೇಗಿದೆಯಣ್ಣ? ಚೆನ್ನಾಗಿದ್ದೀನಾ? ಅಣ್ಣ, ನನ್ಗೇನ್ ತಗೊಂಬಂದಿದ್ಯಾ? ಏನ್ ತರಬೇಕಿತ್ತು? ಹೋಗೋಣ. ಎಲ್ಲ ನಾನೇ ಹೇಳ್ಬೇಕಾ? ಕಾಲೇಜಿಗೆ ಹೋಗ್ತಿದ್ದೀನಿ, ಒಂದ್ 4 ಜೊತೆ ಡ್ರೆಸ್, ಮಾತಾಡಕ್ ಒಂದ್ ಮೊಬೈಲು, ಅಟ್ಲೀಸ್ಟ್ ಒಂದ್ ಚಾಕ್ಲೇಟ್. ಚಾಕ್ಲೇಟ್ ತಗೋ. ನೀನ್ ಕೇಳಿದ್ದೆಲ್ಲ ಕಾರಲ್ಲಿದೆ, ತಗೋ ಹೋಗು. ಥ್ಯಾಂಕ್ ಯು ಮೈ ಸ್ವೀಟ್ ಬ್ರದರ್. ಏನಪ್ಪಾ ತಮ್ಮ, ಹೇಗಿದೆ ಓದು ಬರಹ, ಜಗಳ ಪಗಳ, ಪ್ರೀತಿ ಪ್ರೇಮ, ಒಟ್ಟಾರೆ ಕಾಲೇಜ್ ಜೀವನ? ಸೂಪರ್ ಆಗಿದೆ ಅಣ್ಣ. ಏನಣ್ಣ ಇದು? ನಿನ್ ತೋಳು ಒಳ್ಳೆ ಕಲ್ ತರ ಇದೆ, ಹೆಂಗಣ್ಣ ಇದೆಲ್ಲ? ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಇಷ್ಟು ಇಲ್ಲ ಅಂದ್ರೆ ವೇಸ್ಟ್ ಬಾಡಿ ಅಂತಾರೆ ಜನ. ಸರಿ ಬಾ, ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋಣ. ಹೇಗಿದೆ ಮನೆ ವಾತಾವರಣ? ಅಪ್ಪ ಅಮ್ಮ ಕೋಪಿಸ್ಕೊಂಡಿದಾರಾ ನನ್ ಬಂದು ತುಂಬಾ ದಿನ ಆಯ್ತು ಅಂತ? ನನ್ ಮುಂದೆಲ್ಲ ಹೇಳ್ತಾರ? ನಾನ್ ಬರಲ್ಲ, ನೀನ್ ಹೋಗಿ ಮಾತಾಡು. ನಿನಗೂ ಪ್ಯಾಂಟ್ ಶರ್ಟ್ ತಂದಿದ್ದೀನಿ, ಅಳತೆ ಸರಿ ಹೋಗುತ್ತಾ ನೋಡು. ಥ್ಯಾಂಕ್ ಯು ಅಣ್ಣ. ಯಾಕಪ್ಪ, ಇನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವಾ? ನನಗೆ ಗೊತ್ತಪ್ಪ ನನ್ನಿಂದ ತಪ್ಪಾಗಿದೆ ಅಂತ. ಮಕ್ಕಳು ಮಾಡೋದನ್ನ ತಪ್ಪು ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಬೆಳವಣಿಗೆ ಅನ್ಕೋಬೇಕು. ನಮ್ಮ ಆಯ್ಕೆಗಳೇ ಬೇರೆ, ನಿಮ್ಗಳ ಆಸೆನೇ ಬೇರೆ. ಇರ್ಲಿ ಬಿಡು. ಅಮ್ಮ, ಅಪ್ಪ ಹೇಳಿದ ಮಾತೆ ನಂದು ಕೂಡ.
ನೀನ್ ನಮ್ಮ ಜೊತೆ ಇರಬೇಕು ಅಂತ ನಮ್ಮೆಲ್ಲರೂ ಆಸೆ ಆಗಿತ್ತು. ಆದ್ರೆ ಅದು ನಿನ್ಗೆ ಬೇಡವಾಗಿತ್ತು. ನಿನ್ನ ಆಸೆ ನಮ್ಗೊಪ್ಗೆ ಇಲ್ಲ. ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗ್ಬೇಕಾಗಿತ್ತಾ? ಅಮ್ಮ, ಕೆಲ್ಸ ಅಮ್ಮ. ಕೆಲ್ಸ ಇಲ್ಲೂ ಇತ್ತಲ್ಲಪ್ಪ. ನನಗೆ ಗೊತ್ತಮ್ಮ, ನಾನು ಪೊಲೀಸ್ ಕೆಲ್ಸಕ್ಕೆ ಸೇರಿದ್ದು, ಈ ಮನೆಯಿಂದ ದೂರ ಹೋಗಿದ್ದು, ಇದ್ಯಾವುದು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ. ಆದ್ರೆ ಈ ಕೆಲಸ ಬಿಡಕ್ಕಾಗಲ್ಲಮ್ಮ. ಈ ಕೆಲಸ ಬಿಡು ಅನ್ನೋದು ಬಿಟ್ಟು ಬೇರೆ 100 ಮಾತು ಹೇಳು, 2ನೇ ಮಾತಾಡ್ದಾಗೆ ನಾನು ಕೇಳ್ತೀನಿ. ಇದು ನನ್ನ ಪ್ರಾಮಿಸ್ ಅಮ್ಮ. ನಿನ್ ಮಗ ನೀನ್ ಕೊಡ್ತಿರೋ ಮಾತಮ್ಮ. ಸರಿ, ಆಮೇಲೆ ಮಾತಾಡೋಣ. ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ನಾನು ಊಟ ಬಡಿಸ್ತೀನಿ. ಸರಿ ಅಮ್ಮ. ಆಗ್ತಾ ಇರೋದನ್ನ ಅರ್ಗಿಸ್ಕೊಳ್ಳಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಶಾಸ್ತ್ರೋತವಾಗಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಆದ್ರೆ ಚಂದ್ರ ಪ್ರಕಾರ ಅವಿವಾಹಿತ ಕುಮಾರಿ ನಾನು. ತಾಳಿ ಕಟ್ಟಿದ ಗಂಡ ಎದುರುಗಡೆನೆ ಇದ್ರು ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಾನು ಹೇಳೋಕ್ಕಾಗ್ತಿಲ್ಲ, ಅವನಿಗೂ ಹೇಳೋ ಧೈರ್ಯ ಇಲ್ಲ. ಎಂತ ವಿಪರ್ಯಾಸ ನೋಡು. ನಾನೇ ನನ್ನ ಗಂಡಂಗೆ ಸಂಬಂಧ ಹುಡ್ಕೊಂಡು ಇನ್ನೊಂದು ಹುಡುಗಿನ ಕರ್ಕೊಂಡು ಹೋಗ್ಬೇಕಾಯ್ತಲ್ಲ ಅಕ್ಕ. ಇವಾಗೇನಾಯ್ತು ಮೊದ್ಲು ಹೇಳು. ಹೋದ್ ಕೆಲ್ಸ ಆಯ್ತೋ ಇಲ್ವಾ ಅಂತ ಕೇಳ್ತಾ ಇದೀಯಾ? ನನ್ ಪುಣ್ಯ, ಹೋದ್ ಕೆಲ್ಸ ಆಗ್ಲಿಲ್ಲ. ಭರತ್ ಮನೋಜನ್ ಮದ್ವೆ ಮೊದ್ಲು ಮಾಡಲ್ಲ, ಭರತ್ಗೆ ಮಾಡ್ಕೊಂತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ ಮನೋಜ್ ಬಚಾವಾದ. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡಿದೀವಿ ಅಕ್ಕ. ಎಂತ ಪರಿಸ್ಥಿತಿ ನೋಡು. ಈ ಕಡೆ ರಾಜೇಶ್ ನನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ಆ ಕಡೆ ಮನೋಜಂಗೆ ಬೇರೆ ಹುಡುಗಿನ ಕಟ್ಟೋಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆರಡರಲ್ಲಿ ಒಂದು ನಡೆದೋದ್ರು ನನ್ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಕ್ಕ. ರಾಜೇಶ್ ನಿಜವಾಗ್ಲೂ ನನ್ನನ್ನು ಮದುವೆ ಮಾಡ್ಕೊಂಡೇ ಬಿಟ್ರೆ ಒಂದೇ ಕಾಲದಲ್ಲಿ ಇಬ್ರಿಬ್ರಿಗೆ ಹೆಂಡ್ತಿರಾಗ್ಬಿಡ್ತೀನಲ್ಲಕ್ಕ ನಾನು. ದ್ವಾಪರ ಯುಗದಲ್ಲಿ ದ್ರೌಪದಿ ಕತೆ ಕೇಳಿ ನಗ್ತಾ ಇದ್ದೆ. ಆದ್ರೆ ಈಗ ನಾನೇ ಅಂತ ಪಜೀತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಕ್ಕ. ಒಂದಂತೂ ಸತ್ಯ, ಪ್ರತಿಭಟಿಸಿ ಹೋರಾಡೋ ಶಕ್ತಿ ನನಗಿಲ್ಲ. ಅಂತ ವೀರ ಮಹಿಳೆನೂ ನಾನಲ್ಲ. ನಿನಗೆ ಗೊತ್ತಲ್ಲ, ನಾನ್ ಸೀದಾ ಸಾದಾ ಹುಡುಗಿ. ಎಲ್ರೂ ಸೇರ್ಕೊಂಡು ಆ ರಾಜೇಶ್ ಜೊತೆ ನನ್ ಮದ್ವೆ ಮಾಡ್ಬಿಟ್ರೆ ನಾನೇನು ಮಾಡಕ್ಕಾಗಲ್ಲ. ಅಕ್ಕ, ನಾನೇನಕ್ಕ ಮಾಡ್ಲಿ? ನಾನೇನ್ ಮಾಡ್ಲಿ?
ಭರತಣ್ಣ ಏನ್ ಗೊತ್ತಾ? ಸವೆ ಸುಮ್ಮನೆ ಇದ್ರೆ ಸರಿ ಇವಾಗ. ಪ್ಲೀಸ್ ಕಣೋ ಶರತಣ್ಣ, ಇದೊಂದ್ ವಿಷಯ ಹೇಳ್ಬಿಡ್ತೀನಿ. ಭರತಣ್ಣ ಅವಳೊಬ್ಳು ದೊಡ್ಡ ತಲೆ ಹರಟೆ, ಅವಳ ಮಾತು ಕೇಳಬೇಡ ನೀನು. ಹೌದಪ್ಪ, ನಾವು ತಲೆ ಹರಟೆನೆ, ತಾವು ತುಂಬಾ ಡೀಸೆಂಟ್ ಅಲ್ವಾ? ಪ್ಲೀಸ್ ಕಣೋ, ಇದೊಂದ್ ವಿಷಯ ಹೇಳ್ಬಿಡ್ತೀನಿ. ಸುಮ್ಮನೆ ಇದ್ಬಿಡು ಸವಿ ಇವಾಗ. ಅಣ್ಣ, ಇವನು ನನ್ ಫ್ರೆಂಡ್ ಜಮುನಾ ಅಂತಿದ್ದಾಳೆ. ಸವಿ ಬಾಯಿ ಮುಚ್ಕೊಂಡು ಇದ್ಬಿಡು ಇವಾಗ. ಅವತ್ತು ಮಳೆ ಬರ್ತಿತ್ತು, ಇವನು ಅಯ್ಯ ನಾನು ಡ್ರಾಪ್ ಕೊಡ್ತೀನಿ ಬಾ ಅಂತ ಕರೆಯಕ್ ಹೋಗಿದ್ನ. ಅವಳೇ ಕೇಳಿದ್ಲು, ಹೆಂಗಿರು ಬೈಕಲ್ಲಿ ಹೋಗ್ತಿದ್ನಲ್ಲ, ಬಾ ಕೂತ್ಕೋ ಅಂದೆ. ಅದ್ ತಪ್ಪ? ಆಹಾ, ಡ್ರಾಪ್ ಕೊಟ್ಟಿದ್ದು ತಪ್ಪಲ್ಲ, ಆದ್ರೆ ಡ್ರಾಪ್ ಕೊಡುವಾಗ ಏನ್ ಹೇಳ್ದೆ? ಏನ್ ಹೇಳ್ದೆ? ಏನ್ ಹೇಳ್ದೆ ಹೇಳು? ನಾನೇನ್ ಹೇಳ್ದೆ? ಸರಿಯಾಗಿ ಕೂತ್ಕೋ ಅಂತ ಹೇಳ್ದೆ. ಹೌದಾ? ಆಮೇಲೆ ಏನ್ ಹೇಳ್ದೆ? ಅಯ್ಯೋ ದೇವರಣ್ಣ ಭರತಣ್ಣ, ಬೇರೆ ಏನು ಹೇಳಿಲ್ಲ. ಓ, ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳಿಲ್ವಾ? ಹೇಳ್ದೆ, ಎಲ್ಲಾದ್ರೂ ಬಿದ್ಕಿದ್ ಹೋದ್ರೆ ಅಂತ ಹಂಗೆ ಹೇಳ್ದೆ ಅಷ್ಟೇ. ಆಮೇಲೆ ಇನ್ನೇನ್ ಕೇಳ್ದೆ? ದೇವರಣ್ಣಗ್ಲಿ ಇನ್ನೊಂದು ಅಕ್ಷರನೂ ಕೇಳಿಲ್ಲ ನಾನು. ಹೆಸ್ರೇನು ಅಂತ ಕೇಳ್ದಿಯಂತೆ? ನೀನೊಂದು ಲೂಸು, ಅವಳೊಂದು ಲೂಸು, ಎಲ್ಲಾನು ಬಂದು ನಿನ್ನ ಹತ್ರ ಹೇಳಿದಾಳ? ಹಾಗೆ ಮನೆ ಎಲ್ಲಿ ಅಂತಾನು ಕೇಳಿದ್ಯಂತೆ? ಎಲ್ಲ ಸುಳ್ಳು, ಅವಳೇ ನನ್ನನ್ನು ಕೇಳಿದ್ದು ನಿಮ್ಮ ಮನೆ ಎಲ್ಲಿ ಅಂತ. ಭರತ್, ನೀವು ಊರಿಗೆ ಬಂದ್ಮೇಲೆ ಒಂದು ಹುಡುಗಿನ ನೋಡ್ಬೇಕು ಅಂತ ಹೇಳಿದ್ನಲ್ಲ, ಇವತ್ತು ಹೋಗಿ ನೋಡ್ಕೊಂಡ್ ಬಾ. ನಾನು ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ಅವಳು ಏನ್ ಅನ್ಸ್ತಾಳೆ ಅಂತ ಬಂದ್ ಹೇಳಿದ್ರೆ ಮುಂದಿನ ಕೆಲಸ ಶುರು ಮಾಡ್ಬೋದು. ಸವಿತಾ, ನಗವಂತದ್ ಏನಾಯ್ತೀಗ? ಏನಿಲ್ಲಮ್ಮ, ಸಾರಿ. ಯಾಕಪ್ಪ ಭರತ್ ಸುಮ್ನಾಗ್ಬಿಟ್ಟೆ? ಏನು ಹೇಳಲಿಲ್ಲ? ಹೋದ್ರಾಯ್ತು ಬಿಡಮ್ಮ, ಈಗೇನು ಅರ್ಜೆಂಟು? ಭರತ್, 2 ವರ್ಷದಿಂದ ನೀನ್ ಇದನ್ನೇ ಹೇಳ್ಕೊಂಡ್ ಬರ್ತಿದ್ಯಾ. ಈಗ ತಾನೇ ನನ್ಗೇನ್ ಹೇಳ್ದೆ? ನಾನು ಏನ್ ಹೇಳಿದ್ರು ಕೇಳ್ತೀನಿ ಅಂತ ಹೇಳ್ದೆ. ಅದು ಅಮ್ಮ. ಮತ್ತೆ ಕೇಳಲ್ವಾ? ಛೇ, ನಾನೆಲ್ಲಿ ಹಂಗೆ ಹೇಳ್ದೆ ಅಮ್ಮ? ಮತ್ತೆ ಯಾಕೆ ನಿಧಾನ? ಅಮ್ಮ, ಅವ್ರ ಮನೆಗೆಲ್ಲ ಹೋಗಕ್ಕೆ ಒಂಥರ ಆಗತ್ತೆ. ನೀನೇನ್ ಕಾಲೇಜ್ ಹುಡ್ಗನ ಹೀಗ್ ನಾಚ್ಕೊಳ್ಳೋದಕ್ಕೆ? ಸುಮ್ನೆ ಅವ್ರ ಮನೆಗೆ ಹೋಗ್ಬಿಟ್ ಬಾ. ಮನೋಜಂಗೆ ಮನೆ ಗೊತ್ತು, ಅವ್ನ್ ಕರ್ಕೊಂಡು ಹೋಗ್ತಾನೆ. ಯಾರ ಮನೆನಮ್ಮ? ಜಯಮ್ಮ ಅವ್ರ ಮನೆನಾ? ಅವ್ರ ಮನೆ ನಂಗೆ ಗೊತ್ತಣ್ಣ, ನಾನು ಕರ್ಕೊಂಡು ಹೋಗ್ತೀನಿ ಬಾ. ನೀನ್ಯಾಕೆ ಹೋಗ್ತೀಯಾ? ಮನೋಜ ಕರ್ಕೊಂಡು ಹೋಗ್ತಾನೆ. ಮನೆ ನಂಗೆ ಗೊತ್ತಮ್ಮ, ಯಾಕೆ ನಾನು ಹೋಗ್ಬಾರ್ದಾ? ಮನೋಜ ಕರ್ಕೊಂಡು ಹೋಗ್ತಾನೆ, ನೀನ್ ಕಾಲೇಜ್ಗೆ ಹೋಗು. ಯಾಕೆ ನಾ ತೋರಿಸ್ಬಾರ್ದಾ? ಯಾವ ಕೆಲಸ ಮಾಡೋದಾದ್ರೂ ಮನೋಜಣ್ಣನೇ ಬೇಕು ನಿಮ್ಗೆ. ಹಾಗಾದ್ರೆ ನಾನು ಯಾಕೆ ಮನೇಲಿ ಇರ್ಬೇಕು? ಭರತಣ್ಣನ ಜೊತೆ ನಾನು ಹೋಗೋಣ ಅಂತ ಇದ್ದೆ ಹೆಣ್ಣು ತೋರ್ಸಕ್ಕೆ. ಆದ್ರೆ ಏನ್ ಮಾಡೋದು, ಈ ಮನೇಲಿ ನನಗೆ ಮರ್ಯಾದೆನೇ ಇಲ್ಲ. ಕಿರ್ಚ್ಬೇಡ, ನೀನಿನ್ನು ಚಿಕ್ಕವನು, ಇದು ದೊಡ್ಡವ್ರ ಕೆಲ್ಸ. ಮನೆ ರಾಜ್ಯಕ್ಕೆ ಏನು ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡವನಾಗಿದ್ದೀನಿ ನಾನು. ಶರತ್, ನಿಂತ್ಕೊಳ್ಳೋ, ಬಾರ ಇಲ್ಲಿ. ಬಿಡು, ಇದೇನ್ ಹೊಸದಲ್ಲ. ಸಮಸ್ಯೆ ಇರೋದು ಅವನ ಮನ್ಸಲ್ಲಿ, ಅದನ್ನ ನಾನು ಸರಿ ಮಾಡ್ತೀನಿ. ಈಗ ನಿನ್ ವಿಷಯ ಹೇಳು. ಸರಿ ಅಮ್ಮ, ನೀನ್ ಹೇಳ್ದಾಗೆ ಆಗ್ಲಿ.
ಅಯ್ಯೋ ಮನೆ ಹಾಳಿ ಏನೇ ಮನೆ ಮುಳುಗಿಸ್ಬೇಕು ಅಂತಿದ್ಯಾ? ಮೊದ್ಲು ವಾಪಸ್ ಹಾಕು. ಹಾಕೆ ವಾಪಸ್ಸು ಹಾಕು, ವಾಪಸ್ ಹಾಕು. ಯಾರನ್ನ ಕೇಳಿ ತೆಗೆದ ದಿನಸಿ ಪದಾರ್ಥನ ನಿಮ್ಮ ಅಪ್ಪನ ಮನೆಯಿಂದ ಬರುತ್ತಾ? ತೆಗೆದು ತೆಗೆದು ಖಾಲಿ ಮಾಡಿದ್ರೆ ಇನ್ನು 1 ವರ್ಷ ಬರ್ಬೇಕಿದು. ನೀವ್ ಅಂಗಡಿಯಿಂದ ಅಂತೂ ತಂದ್ಕೊಡಲ್ಲ, ಮನೇಲಿರೋದು ತಗೊಳಕ್ ಬಿಡಲ್ಲ. ಅಡ್ಗೆ ಹೇಗ್ ಮಾಡ್ಲಿ? ಹೊಟ್ಟೆಗೆ ಏನ್ ಹಾಕ್ಲಿ? ಊಟಕ್ಕಿಂತ ಮುಂಚೆ 1 ತಮ್ಗೆ ನೀರು ಕುಡಿ, ಅರ್ಧ ತುಂಬುತ್ತೆ. ಇನ್ನರ್ಧ ಮಿಕ್ಕತ್ತಲ್ಲ, ಅದಕ್ಕಾದ್ರೂ ಕೊಡಿ. ಏನ್ ಬೇಕು? ಈರುಳ್ಳಿ. ತಗೋ. 2 ಈರುಳ್ಳಿನೇನ್ರಿ ಇಷ್ಟೊಂದ್ ಜನಕ್ಕೆ ಅಡ್ಗೆ ಮಾಡಕ್ಕೆ? ಅಡಿಗೆ ಏನು? ಆಲೂಗಡ್ಡೆ ಈರುಳ್ಳಿ ಸಾಂಬಾರ್. ಇರು, ದೊಡ್ಡ ಆಲೂಗಡ್ಡೆ ತಗೋ. ಒಂದೇ ಆಲೂಗಡ್ಡೆನೇನ್ರಿ? ಇಷ್ಟ ಇದ್ರೆ ತಗೊಂಡ್ ಹೋಗು, ಇಲ್ಲಾಂದ್ರೆ ವಾಪಸ್ ಕೊಡು. ಕೊಡು. ಇರ್ಲಿ ಬಿಡ್ರಿ. ಇನ್ಯಾಕ್ ನಿಂತಿದ್ಯಾ ಮುಖ ನೋಡ್ಕೊಂಡು? ಹೋಗೆ. ಇಷ್ಟ್ರಲ್ಲೇ ಸಾಂಬಾರ್ ಆಗತ್ತಾ? ನೀನ್ ಹೇಳಿದ್ದೇನು? ಈರುಳ್ಳಿ ಆಲೂಗಡ್ಡೆ ಹಾಕಿ ಸಾಂಬಾರ್ ಮಾಡ್ತೀನಿ ಅಂತ. ಈರುಳ್ಳಿ ಕೊಟ್ಟಿದ್ದೀನೇ ಇಲ್ಲ, ಆಲೂಗಡ್ಡೆ ಹಾಕಿದ್ದೀನೇ ಇಲ್ಲ. 2 ಸೇರಿಸಿ ಸಾಂಬಾರ್ ಮಾಡು. ರೀ, ಇಷ್ಟೊಂದ್ ಜಿಪುಣ್ತನ ಮಾಡೋ ನೀವು ಇಷ್ಟೊಂದ್ ಸಾಮಾನ ಒಟ್ಟಿಗೆ ಎಲ್ಲಿಂದ ಹೇಗ್ ತಂದ್ರಿ? ನೋಡೋ, ಅದನ್ನೆಲ್ಲ ಕೇಳಬಾರ್ದು ನೀನು. ನಮ್ದು ಮೊದಲೇ ತಾಲೂಕು ಆಫೀಸ್ ಗೊತ್ತಲ್ಲ, ಒಂದು ದಿನಸಿ ಅಂಗಡಿನ ಹರಾಜ್ ಹಾಕಿದ್ವಿ, ಎತ್ಕೊಂಡ್ ಬಂದ್ಬಿಟ್ಟೆ. ಹೋಗೆ ತೋಲಗೆ ಇಲ್ಲಿಂದ. ಅಂಗಡಿ ಅಡ್ರೆಸ್ ಬೇರೆ ಕೇಳಬೇಡ ನೀನು. ಅಲ್ಲ ರೀ, ನಾನ್ ಕೇಳಿದ್ದಿನ್ನು. ಕೊಡೆ, ವಾಪಸ್ ಕೊಡೆ. ಕೊಡೆ. ಇರ್ಲಿ ಬಿಡಿ. ತಪ್ಪು ನಂದಣ್ಣ. ನಾನು ಯಾರು, ನಾನು ಎಲ್ಲಿರ್ಬೇಕು ಅಂತ ನನಗೆ ಗೊತ್ತಿರ್ಬೇಕು. ಮನೋಜ್, ನಿನ್ನ ನಾವು ಯಾರಾದ್ರೂ ಬೇರೆಯವನು ಅನ್ಕೊಂಡಿದೀವ? ನೀನ್ ಬೇರೆನಾ, ನಾನ್ ಬೇರೆನಾ? ಮಾವಿನ ಹಣ್ಣು ಒಂದೇ, ಹುಣಸೆ ಹಣ್ಣು ಒಂದೇನಾ? ನನ್ಗೆ ಯಾರ ಮೇಲೂ ಬೇಜಾರಿಲ್ಲ ಅಣ್ಣ. ಆ ಬ್ರಹ್ಮ ನನ್ನ ಹಣೆ ಬರ ಬರಿಬೇಕಾದ್ರೆ ಪಾಪ ಪೆನ್ ಇಂಕ್ ಮುಗಿದೋಯ್ತಂತೆ, ಅದಕ್ಕೆ ಸಂಬಂಧಗಳನ್ನ ಬರೆದಿದ್ದಾನೆ. ಆದ್ರೆ ಸಂಬಂಧ ನಿಭಾಯಿಸೋರು ಯಾರು ಅನ್ನೋ ಸಾಲನ್ನು ಮಾತ್ರ ಹಾಗೆ ಖಾಲಿ ಬಿಟ್ಟಿದ್ದಾನೆ. ಸಾಕ್ತಿದ್ದಾರೆ, ಆದ್ರೆ ಅಪ್ಪ ಅಮ್ಮ ಅಲ್ಲ. ಜೊತೆಲಿ ಬೆಳೆದಿದ್ದೀವಿ, ಆದ್ರೆ ಅಣ್ಣ ತಮ್ಮಂದ್ರಲ್ಲ. ಹಾಗೆ ನನ್ನವ್ರಾಗ್ತಾರೆ ಅನ್ಕೊಂಡವ್ರು ಯಾರು ನನ್ನವ್ರಾಗೇ ಇಲ್ಲ. ನನ್ಗೇನು ಬೇಜಾರಿಲ್ಲ ಅಣ್ಣ, ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದ್ರೆ ಸಂತೋಷ ಏನ್ ಗೊತ್ತಾ? ಆ ದೇವರು ಯಾರನ್ನು ಕೊಡದೆ ಅನಾಥವಾಗಿ ನನ್ನನ್ನು ಈ ಭೂಮಿಗೆ ಬಿಸಾಕಿದ್ರು ನನ್ನ ಪಾಲಿಗೆ ಎಲ್ಲರೂ ಸಿಕ್ಕಿದ್ದಾರೆ. ದೊಡ್ಡ ಮನುಷ್ಯ ಫಿಲಾಸಫಿ ಮಾತಾಡ್ತಾನೆ. ಇನ್ನೊಂದ್ಸಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೇನೆ ನಿನ್ನ. ನಿಮ್ಮ ಅಣ್ಣಂಗೆ ಮದುವೆ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸಹಾಯ ಮಾಡೋದ್ ಬಿಟ್ಬಿಟ್ಟು ಬರೀ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರು. ಸರಿಮಾ, ನನ್ಗೆ ಯಾರಿಲ್ದೇ ಇದ್ರೇನು, ನೀನಿದೆಯಲ್ಲ ಅಷ್ಟೇ ಸಾಕು. ನಾನೀಗೇನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ಭರತನ್ನ ಭಾರತಿ ಮನೆಗೆ ಕರ್ಕೊಂಡು ಹೋಗ್ಬೇಕು. ಭರತಂಗೆ ಮನೆ ಗೊತ್ತಿಲ್ಲ, ಹೆಣ್ಣು ನೋಡೋದಕ್ಕೆ ಒಬ್ರೇ ಹೋಗ್ಬಾರ್ದು, ಅದಕ್ಕೆ ಜೊತೆಲಿ ಹೋಗ್ಬಾ. ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಅಂತಂದೆ, ಆದ್ರೆ ನೀನ್ ಇದನ್ನ ಹೇಳ್ತೀಯ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಯಾಕೋ ಮನೋಜ, ನಿಂಗೆ ನನ್ನ ಜೊತೆ ಬರಕ್ ಇಷ್ಟ ಇಲ್ವಾ? ನಾನೆಲ್ಲಣ್ಣ ಹಂಗಂದೆ. ಯಾರಿಂದ ದೂರ ಇರಬೇಕು ಅನ್ಕೊಳ್ತಿದ್ದೀನೋ ಅವಳ ಹತ್ರನೇ ಹೋಗೋ ಹಂಗಾಗತ್ತಲ್ವಾ ದೇವ್ರೆ. ಛೇ.